ಸಿಎಂ ಫೈಟ್ ಬಳಿಕ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಕದನ. ಎಂಎಲ್ಸಿ ಟಿಕೆಟ್ಗೆ ಶುರುವಾಯಿತು ಫುಲ್ ಡಿಮ್ಯಾಂಡ್. ಸಿಎಂ ಫೈಟ್ ಬಳಿಕ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಕದನ. ಎಂಎಲ್ಸಿ ಟಿಕೆಟ್ಗೆ ಶುರುವಾಯಿತು ಫುಲ್ ಡಿಮ್ಯಾಂಡ್. 12 ಸ್ಥಾನಗಳಿಗೆ 2 ಡಜನ್ ಮಂದಿಯಿಂದ ಪೈಪೋಟಿ ನಡೀತಾ ಇದೆ. ಇದೇ ಜೂನ್ ಜುಲೈನಲ್ಲಿ 12 ಸ್ಥಾನಗಳು ತೆರವಾಗಲಿದೆ. ಅವಧಿ ಮುಕ್ತಾಯದ ಹಿನ್ನೆಲೆ ನಿವೃತ್ತಿಯಾಗಿರುವ ಸದಸ್ಯರು ಜೂನ್ 30ರೊಳಗೆ 7 ಮಂದಿ, ಜುಲೈ 21ರ ಒಳಗೆ 5 ಮಂದಿ ನಿವೃತ್ತಿ. ವಿಧಾನಸಭೆಯಿಂದ ಆಯ್ಕೆ, ರಾಜ್ಯಪಾಲರಿಂದ ನಾಮನಿರ್ದೇಶನ. ಕಾಂಗ್ರೆಸ್ನಲ್ಲಿ 12 ಪರಿಷತ್ ಸ್ಥಾನಗಳಿಗೆ ನಾಯಕರ ಜಟಾಪಟಿ. ಜೂನ್ನಲ್ಲಿ ವಿಧಾನಸಭೆಯಿಂದ ಆಯ್ಕೆಯಾಗುವ ಸ್ಥಾನಗಳಿಗೆ ಪೈಪೋಟಿ. 7ರಲ್ಲಿ 4 ಸ್ಥಾನಗಳು ಕಾಂಗ್ರೆಸ್ಗೆ, ಬಿಜೆಪಿಗೆ 2, ಜೆಡಿಎಸ್ಗೆ 1 ಸೀಟ್ ಫಿಕ್ಸ್. ಇನ್ನು ಸಿಎಂ ಫೈಟ್ ಬಳಿಕ ಈಗ ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಕದನ ಶುರುವಾಗಿದೆ. ಎಂಎಲ್ಸಿ ಟಿಕೆಟ್ಗೆ ಈಗ ಫುಲ್ ಡಿಮ್ಯಾಂಡ್ ಕೂಡ ಇದೆ. 12 ಸ್ಥಾನಗಳಿಗೆ 2 ಡಜನ್ ಮಂದಿಯಿಂದ ಈಗ ಭಾರಿ ಪೈಪೋಟಿ ಕೂಡ ನಡೀತಾ ಇದೆ. ಇದೇ ಜೂನ್ ಮತ್ತು ಜುಲೈನಲ್ಲಿ 12 ಸ್ಥಾನಗಳು ತೆರವಾಗಲಿದೆ. ಈ ಒಂದು ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ಕೂಡ ನಡೀತಾ ಇದೆ. ಇನ್ನು ಅವಧಿ ಮುಕ್ತಾಯದ ಹಿನ್ನೆಲೆ ಸದಸ್ಯರು ನಿವೃತ್ತಿಯಾಗಲಿದ್ದಾರೆ. ಜೂನ್ 30ರ ಒಳಗೆ 7 ಮಂದಿ ನಿವೃತ್ತಿಯಾದರೆ ಜುಲೈ 21ರ ಒಳಗೆ 5 ಮಂದಿ ನಿವೃತ್ತಿಯಾಗಲಿದ್ದಾರೆ. ಇನ್ನು ವಿಧಾನಸಭೆಯಿಂದ ಆಯ್ಕೆ ಜೊತೆಗೆ ರಾಜ್ಯಪಾಲರ ನಾಮನಿರ್ದೇಶನ ಕೂಡ ಮಾಡಲಾಗುತ್ತೆ. ಕಾಂಗ್ರೆಸ್ನಲ್ಲಿ 12 ಪರಿಷತ್ ಸ್ಥಾನಗಳಿಗೆ ನಾಯಕರ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಇನ್ನು ಜೂನ್ನಲ್ಲಿ ವಿಧಾನಸಭೆಯಿಂದ ಆಯ್ಕೆಯಾಗುವ ಸ್ಥಾನಗಳಿಗೆ ಈಗ ಪೈಪೋಟಿ ಜೊತೆಗೆ ಲಾಭಿ ಕೂಡ ಮಾಡಲಾಗ್ತಾ ಇದೆ. 7ರಲ್ಲಿ 4 ಸ್ಥಾನಗಳು ಕಾಂಗ್ರೆಸ್ಗೆ, ಇನ್ನು ಬಿಜೆಪಿಗೆ 2 ಸ್ಥಾನಗಳು, ಜೆಡಿಎಸ್ಗೆ 1 ಸೀಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಒಂದು ಜೂನ್ನಲ್ಲಿ ತೆರವಾಗಲಿರುವ ಪರಿಷತ್ ಸ್ಥಾನಗಳು ಯಾವುದ್ಯಾವುದು ಅಂತ ನಾವು ನೋಡ್ತಾ ಹೋದರೆ ಕೆ ಗೋವಿಂದರಾಜು ಅವರು ಕಾಂಗ್ರೆಸ್ನಿಂದ, ಜೊತೆಗೆ ಕಾಂಗ್ರೆಸ್ನಿಂದ ನಜೀರ್ ಅಹ್ಮದ್ ಆಗಿರಬಹುದು, ಜೊತೆಗೆ ಬಿಜೆಪಿಯಿಂದ MTB ನಾಗರಾಜ್, ಜೊತೆಗೆ ಪ್ರತಾಪ್ ಸಿಂಹ ನಾಯಕ್, ಇನ್ನು ಸುನಿಲ್ ವಲ್ಯಾಪುರೆ, BK ಹರಿಪ್ರಸಾದ್, ಜೊತೆಗೆ ತಿಪ್ಪಣ್ಣ ಕಮಕನೂರು ಸ್ಥಾನ ತೆರವಾಗುತ್ತೆ ಜೂನ್ನಲ್ಲಿ. ಅದಾದ ನಂತರ ಜುಲೈನಲ್ಲೂ ಕೂಡ ಅಡಗೂರು ವಿಶ್ವನಾಥ್, ಭಾರತಿ ಶೆಟ್ಟಿ, ಶಾಂತರಾಮ್ ಸಿದ್ದಿ, ತಳವಾರ್ ಬಾಬಣ್ಣ, ರಮೇಶ್ ಬಾಬು ಸ್ಥಾನ ತೆರವಾಗುತ್ತೆ. ಹಾಗಾಗಿ ಈ ಏನು ಸ್ಥಾನಗಳಿದ್ದಾವೆ 12 ಸ್ಥಾನಗಳು, 12 ಸ್ಥಾನಗಳಿಗೂ ಕೂಡ ಭಾರೀ ಪೈಪೋಟಿ ನಡೀತಾ ಇದೆ. ನಮಗೆ ಬೇಕು ಟಿಕೆಟ್ ಅಂತ ಭಾರಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಒಂದು ಕಾಂಗ್ರೆಸ್ನಲ್ಲೇ MLC ಆಕಾಂಕ್ಷಿಗಳನ್ನ ನೋಡ್ತಾ ಹೋದರೆ 1 ಡಜನ್ಗಿಂತ ಹೆಚ್ಚಿಗೆ ಇದ್ದಾರೆ. ಅಷ್ಟರ ಮಟ್ಟಿಗೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಬೆಳೆದಿದೆ. ಇನ್ನು BL ಶಂಕರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. VR ಸುದರ್ಶನ್ ಆಗಿರ್ಬೋದು, VS ಉಗ್ರಪ್ಪ, ರಮೇಶ್ ಬಾಬು, BK ಹರಿಪ್ರಸಾದ್, ಇನ್ನು ಕೆ ಗೋವಿಂದರಾಜು, ತಿಪ್ಪಣ್ಣ ಕಮಕನೂರು, KV ಪ್ರಭಾಕರ್, ನಟರಾಜ್ ಗೌಡ, ಮನ್ಸೂರ್ ಅಲಿ ಖಾನ್, DK ಸುರೇಶ್, ಕಿಮ್ಮನೆ ರತ್ನಾಕರ್, ಸುಧೀರ್ ಕುಮಾರ್ ಮುರುಳ್ಳಿ, ಐಶ್ವರ್ಯ ಮಹದೇವ್, HS ಮಂಜುನಾಥ್ ಗೌಡ, ಮುದ್ದು ಗಂಗಾಧರ್, ದಿನೇಶ್ ಹಮೀನ್ಮಟ್ಟು, ರಫೀಕ್ ಅಹ್ಮದ್, ನಜೀರ್ ಅಹ್ಮದ್, ಹೀಗೆ ಈ ಒಂದು ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಜೊತೆಗೆ ಈಗ ಯಾರ ಸ್ಥಾನ ತೆರವಾಗುತ್ತೆ, ಈಗ ನಿವೃತ್ತಿ ಆಗ್ತಾರೆ ಸದಸ್ಯರು, ಅವರು ಕೂಡ ಮತ್ತೊಮ್ಮೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಜೊತೆಗೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಬಹಳ ಒಂದು ಮುಖ್ಯ ಆಗಿದೆ. ಇನ್ನು ಸಿಎಂ ಫೈಟ್ ಕೂಡ ಜೋರಾಗಿ ನಡೀತಾ ಇತ್ತು. ಈ ಒಂದು ಸಿಎಂ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಆ ಒಂದು ಗೊಂದಲದ ವಾತಾವರಣದ ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿ ಒಂದು MLC ಕದನ ಕೂಡ ಶುರುವಾಗಿದೆ. MLC ಟಿಕೆಟ್ಗೂ ಕೂಡ ಫುಲ್ ಡಿಮ್ಯಾಂಡ್ ಕೂಡ ಇದೆ. ನಮಗೆ ಟಿಕೆಟ್ ಬೇಕು ಅಂತ ಆಲ್ರೆಡಿ ಸಾಕಷ್ಟು ನಾಯಕರು ಹೋಗಿ ಲಾಭಿ ಮಾಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಜೂನ್ ಮತ್ತು ಜುಲೈನಲ್ಲಿ 12 ಸ್ಥಾನಗಳು ತೆರವಾಗೋದ್ರಿಂದ ಅದರಲ್ಲೂ ಕಾಂಗ್ರೆಸ್ಗೆ ಈ 7ರಲ್ಲಿ 4 ಸ್ಥಾನಗಳು ಕಾಂಗ್ರೆಸ್ಗೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಗೆ 2 ಸಿಕ್ಕರೆ ಜೆಡಿಎಸ್ಗೆ 1 ಸೀಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಭಾರಿ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಆಕಾಂಕ್ಷಿಗಳ ಪಟ್ಟಿ ಕೂಡ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಇನ್ನು ಜೂನ್ ಮತ್ತು ಜುಲೈನಲ್ಲಿ ನಿವೃತ್ತಿಯಾಗಲಿರುವ ಈ ಒಂದು ಪರಿಷತ್ ಸದಸ್ಯರು ಯಾರ್ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ, ಜೂನ್ನಲ್ಲಿ ಪರಿಷತ್ ಸ್ಥಾನಗಳು ಯಾವ್ದಾವುದು ತೆರವಾಗುತ್ತೆ, ಪಕ್ಷ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಜೂನ್ನಲ್ಲಿ ಕೆ ಗೋವಿಂದರಾಜು, ಜೊತೆಗೆ ನಜೀರ್ ಅಹ್ಮದ್, MTB ನಾಗರಾಜ್, ಪ್ರತಾಪ್ ಸಿಂಹ ನಾಯಕ್,
ಜೊತೆಗೆ ಇನ್ನು ಸುನಿಲ್ ವಲ್ಯಾಪುರೆ, ಬಿ ಕೆ ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರು, ಇಷ್ಟೂ ಜನರ ಸ್ಥಾನಗಳು ತೆರವಾಗುತ್ತೆ, ಅಂದರೆ ಅವಧಿ ಮುಕ್ತಾಯ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಜುಲೈನಲ್ಲೂ ಅಷ್ಟೇ, ಜುಲೈನಲ್ಲಿ ಅಡಗೂರು ವಿಶ್ವನಾಥ್ ಜೊತೆಗೆ ಭಾರತಿ ಶೆಟ್ಟಿ, ಬಿ ಜೆ ಪಿಯಿಂದ ಶಾಂತರಾಮ್ ಸಿದ್ದಿ, ಜೊತೆಗೆ ತಳವಾರ್ ಬಾಬಣ್ಣ, ರಮೇಶ್ ಬಾಬು ಕಾಂಗ್ರೆಸ್ನಿಂದ, ಇವರ ಸ್ಥಾನ ತೆರವಾಗಲಿದೆ. ಮತ್ತು ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿದೆ. ಒಂದು ಕಡೆ ಏನು ಈಗ 12 ಸ್ಥಾನಗಳು ತೆರವಾಗುತ್ತೆ, ನಮಗೂ ಕೂಡ ಟಿಕೆಟ್ ಬೇಕು ಅಂತ ಭಾರಿ ಲಾಬಿ ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನು ಏನೀಗ 7 ಸ್ಥಾನಗಳಿದ್ದಾವೆ, ಆ ಒಂದು 7 ಸ್ಥಾನಗಳಲ್ಲಿ 4 ಸ್ಥಾನದಲ್ಲಿ ಕಾಂಗ್ರೆಸ್ನವರೇ ಇದ್ದರು. ಜೊತೆಗೆ 3 ಸ್ಥಾನಗಳಲ್ಲಿ ಬಿ ಜೆ ಪಿಯವರು ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿದರು. ಆದರೆ ಈಗ ಈ ಸ್ಥಾನಗಳು ತೆರವಾದ ನಂತರ ಏನು 7 ಸ್ಥಾನ ಇದ್ದಾವೆ, 7ರಲ್ಲಿ 4 ಸ್ಥಾನಗಳು ಕಾಂಗ್ರೆಸ್ಸು, ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ 2 ಬಿ ಜೆ ಪಿ, ಮತ್ತೊಂದು ಜೆ ಡಿ ಎಸ್ಗೆ ಬಿಟ್ಕೊಡುವ ಸಾಧ್ಯತೆಗಳು ಕೂಡ ಇದ್ದಾವೆ.